ಯಾವುದೋ ಸಿನಿಮಾದಲ್ಲಿ ಉಪೇಂದ್ರ ಅವ್ರದೊಂದು ಡೈಲಾಗ್ ಇದೆ, ನಾವು ಕನ್ನಡಿಗರು ವಿಶಾಲ ಹೃದಯದವರಲ್ಲವೂ. ನಿಜಕ್ಕೂ ಹೌದು ಅನ್ಸ್ಬಿಡುತ್ತೆ. ನಮ್ಮಲ್ಲಿ ಎಲ್ಲರೂ ಬರ್ತಾರೆ, ಅವ್ರಿಗೆ ನಾವು ರೆಡ್ ಕಾರ್ಪೆಟ್ ಹಾಕ್ಬಿಡ್ತೀವಿ. ಬನ್ನಿ ಸರ್, ಬನ್ನಿ 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 ಬನ್ನಿ, ನೀವು ಬರಬೇಕು ಅಂತ. ಅದೇ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಕೊನೆಗೆ ನಮಗೇ ಗೌರವ ಇಲ್ಲ, ನಮಗೇ ಅಪಮಾನ. ಮಾಲ್ ಒಳಗೆ ರೈತರನ್ನ ಬಿಡದಿದ್ದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜಿಟಿ ಮಾಲ್ ವಿರುದ್ಧ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಪಾರ್ಲಿಮೆಂಟ್ಗೆ ಪೇಟ ಹಾಕೊಂಡು ಹೋಗ್ತಾರೆ. ನಮ್ಮ ಕನ್ನಡದ ಪೇಟ, ಮೈಸೂರು ಪೇಟ ಪಾರ್ಲಿಮೆಂಟ್ನಲ್ಲಿದೆ. ಮಾಲ್ಗೆ ಪಂಚೆ ಹಾಕಿ ಹೋಗಿದ್ರೆ ಅದು ತಪ್ಪು. ಈ ಹಿಂದೆಯೂ ಇಂಥದ್ದೇ ಹಲವು ಘಟನೆಗಳಾಗಿದ್ದಾವೆ. ಕ್ಲಬ್ಬು, ಮಾಲ್ಗಳು ಯಾರ ಕಂಟ್ರೋಲ್ನಲ್ಲಿಯೂ ಇಲ್ಲ, ಕಂಟ್ರೋಲೇ ಇಲ್ಲ. ಮಾಲ್ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ಅದರ ಜೊತೆಗೆ ಒಂದು ಸಣ್ಣ ಸೂಚ್ಯವಾದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡಲೇಬೇಕು. ಎಷ್ಟೆಷ್ಟೋ ಹೋರಾಟಗಳಾದವು ನಾಗರಾಜ್ ಅವರೇ, ಅದ್ರ ಬಗ್ಗೆ ಸೀರಿಯಸ್ಲಿ ನಾವು ಮಾತಾಡಬೇಕು. ಎಷ್ಟೋ ಹೋರಾಟಗಳಾಗಿದ್ದಾವೆ. ಒಮ್ಮೊಮ್ಮೆ ಹೌದು ಅನಿಸ್ಬಿಡುತ್ತೆ, ಆಯ್ತು ನಾವೆಲ್ಲರೂ ಮನುಷ್ಯರೇ, ಯಾವುದೋ ರಾಜ್ಯದವರು ಆದರೂ ಕೂಡ ನಮ್ಮ ಭಾರತದವರಲ್ವಾ ಅಂತ ನಮಗೊಂಥರ ವಿಶಾಲ ಹೃದಯ, ಬೇರೆ ಯಾರಿಗೂ ಇಲ್ಲದೇ ಇರೋ ಹೃದಯ ನಮಗೆ. ನೀವು ಅದೇ ತಮಿಳ್ನಾಡಿಗೆ ಹೋಗಿ ಅಥವಾ ಪಕ್ಕದಲ್ಲಿ ಕೇರಳಕ್ಕೆ ಹೋಗಿ ಅಥವಾ ಆಂಧ್ರಕ್ಕೆ ಹೋಗಿ, ಅಲ್ಲಿ ಅಂಥ ಮನಸ್ಸಿಲ್ಲ, ನಾವೆಲ್ಲ ಭಾರತೀಯರು. ಬಟ್ ನಮಗೆ ಕರ್ನಾಟಕದಲ್ಲಿ ಎಸ್ಪೆಷಲಿ ನಮಗೆ ಅಂಥ ಭಾವನೆ ಇದೆ, ನಾವು ಭಾರತೀಯರು, ಪರವಾಗಿಲ್ಲ ಬಿಡಲಿ, ಬರ್ರಿ ಏನು ಮಲಯಾಳಿಯವರು ಬಂದರು ನಮ್ಮವರೇ ಅಲ್ವಾರು, ಆಯ್ತು ಇನ್ನೊಬ್ರು ಬಂದರು ನಮ್ಮವರೇ ಅಲ್ವಾ ಅವರು, ಈ ಥರದ್ದು ಹೇಳಿ ಎಲ್ಲೋ ನಮ್ಮ ಗೌರವಕ್ಕೆ ಚ್ಯುತಿ ಆಗ್ತಾ ಇದೆಯಾ ಅಂತ ಆಬ್ವಿಯಸ್ಲಿ ಅನ್ಸುತ್ತೆ ಸರ್. ಈಗ ಎಲ್ಲಾದರೂ ಈಗ ನಾವು ಕನ್ನಡದವರೇ ಕಡಿಮೆ ಆಗಿ ಬರ್ತಾ ಬೇರೆ ನಾನ್ ಕನ್ನಡಿಗರ್ಸ್ ಅಂತಾರಲ್ಲ, ಬೇರೆ ಲ್ಯಾಂಗ್ವೇಜ್ ಬೇರೆ ದೇವರೆಲ್ಲ ಬಂದರೆ ಆಬ್ವಿಯಸ್ಲಿ ಹಂಗೆ ಆಗುತ್ತೆ, ಮುಂದೆ ಹಂಗೆ ಆಗುತ್ತೆ ಅಂತ ಅನಿಸುತ್ತೆ. ಅದು ಇವಾಗಲೇ ಶುರುವಾಗಿದೆ. ಈಗ ಅವರೆಲ್ಲ ಜಾಸ್ತಿ ಜನ ಇದ್ದು ನಾವು ಕನ್ನಡದವ್ರು ಕಡಿಮೆ ಆದರೆ ಆಬ್ವಿಯಸ್ಲಿ ಪ್ರಾಬ್ಲಮ್ ಆಗುತ್ತೆ, ಅದೇ ಥರ ಆಗುತ್ತೆ ಅಂತಂದು ಅನಿಸುತ್ತೆ. ಆಮೇಲೆ ಯಾರು ಕೇಳ್ತಾರೆ, ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಅಂತಂದು ಅನಿಸುತ್ತೆ. ಎಸ್, ಬಸವ ಬೆಳಗಿ ಅಂತ ಹೇಳಿ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ಬಸವ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್. ಇದು ಏನ್ರಿ ಸರ್, ಇದು ಏನು ರೈತರಿಗೆ ಅಪಮಾನ ಮಾಡ್ತಾರಂತಂದ್ರೆ ಏನು ಶಿಕ್ಷಣ ಅವ್ರದ್ದು? ಜಿಟಿ ಮತ್ತು ಮಾಲ್ ಒಳಗೆ ಎಲ್ಲಾರು ಶಿಕ್ಷಣ ವ್ಯಕ್ತಿಗಳನ್ನೇ ಇರ್ತಾರೆ. ಒಂದು ರೈತರಿಗೆ ಅವಮಾನ ಮಾಡ್ತಾರಂತಂದ್ರೆ ಎಂತ ಇದು ಇದ್ದಿರ್ಬೇಕು ಅವ್ರು. ಶಿಕ್ಷಣ ವ್ಯಕ್ತಿ ಇದ್ದಿದೇ ಇಲ್ಲ ಅವ್ರಿಗೆ. ರೈತ ದುಡಿದ್ರ ಮೇಲೆನೆ ಅನ್ನ ತಿಂತಾರ ಹೊರ್ತು ರೈತ ಇರ್ಲಿಕ್ಕಂದ್ರೆ ಏನು ತಿಂತಾರ? ಅಂಬಾನಿ ತಂದು ಕೊಡ್ತಾನೆ, ಯಾರು ತಂದು ಕೊಡಂಗಿಲ್ಲ ಅವ್ರಿಗೆ. ರೈತನ ಮೇನ್, ರೈತನಿಗೆ ಅವಮಾನ ಮಾಡ್ತಾರಂತ ದೇಶಕ್ಕೆ ಅವಮಾನ ಮಾಡ್ದಂಗ ಇದೆ. ದೇಶನ ಅವಮಾನ ಮಾಡಿದೆ. ಅದಕ್ಕೆ ನಮಗೆ ಇನ್ನವರೆಗೆ ನಾನು ಸ್ವತಂತ್ರ ಸಿಕ್ಕಿಲ್ಲ ಅನಿಸ್ತೈತೆ. ಸ್ವತಂತ್ರನೇ ಸಿಕ್ಕಿಲ್ಲ ನಮಗೆ. ಈಗ ಬರೇ ನಮ್ಮ ರೈತರಿಗೆ ಅವಮಾನ ಮಾಡಿ, ಈಗ ನಾವು ಬಡತನ ಒಬ್ರು ರೈತ ಈ ಸಾದಾ ಅರ್ಬಿ ಹಾಕೊಂಡ್ ಹೋದ್ರು ಅವ್ರಿಗೂ ಹೊರಗೆ ನಿಂದಿರ್ತಾರೆ ಇವರು. ಈಗ ಮಾಲ್ನ್ಯಾಗ ಬರೇ ದೊಡ್ಡವರೇ ಹೋಗೋದಾದರೆ ಹೋಗೋದಾದರೆ ಏನು ಪ್ರಯೋಜನ ಸರ್? ಯಾಕೆ ಹಿಂಗ್ ಮಾಡ್ತಾರೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇದು ಮಾಡೋದು ಬಹಳ ಅಪಮಾನ ಸರ್, ರೈತರಿಗೆ ಬಹಳ ಮಾಡೋದು ಅಪಮಾನ ಇದು. ಅಲ್ಲ, ಯಾಕೆ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಸರ್? ಅವ್ರ ಅಪಮಾನ ಎದಕ್ ಮಾಡ್ತಾರ ಅಂತಂದ್ರೆ, ಇವ್ರು ಅವ್ರು ಮಾಲ್ನ್ಯಾಗ ಇದ್ದವ್ರು ಹೆಂಗ ಇದಾರಂದ್ರ ಅರ್ಬಿಗೆ ವ್ಯಾಲ್ಯೂ ಕೊಡ್ತಾರ ಹೊರತು ಪಂಚೆಗೆ ಮತ್ತು ದೋತ್ರಕ್ಕೆ ಪಟಕಕ್ಕೆ ಒಟ್ಟ ಮರ್ಯಾದೆ ಕೊಡಲ್ಲ. ಯಾಕಂದ್ರ ಈ ತರ ಮಾಡ್ತಾರಂತಂದ್ರ ಎಷ್ಟು ನಮ್ಮ ದೇಶದ ಒಳಗೆ ನಾವ್ ಹಿಂದದೀವಿ ಅಂತ ಅರ್ಥರಿ ಅಲ್ವಾ? ಬರೀ ಪ್ಯಾಂಟೆ ಇಂತ್ರ ನಾವು ದೇಶ ಇದು ಮಾಡಲ್ಲ, ರೈತರಿಂತ್ರ ನಮ್ ದೇಶ ಬೆಳೆಯಂತೈತಿ ಹೊರತು ರೈತರಿಗೆ ನಾವು ಯಾವತ್ತೂ ಅವಮಾನ ಮಾಡ್ಬಾರ್ದು. ರೈತರಿಗೆ ಯಾರು ಅವಮಾನ ಮಾಡ್ತಾರ ಅವ್ರ ಜೀವನದಾಗ ಉದ್ಧಾರ ಆಗುದಿಲ್ಲ. ಖರೆ ಸರ್, ಖರೆ. ಥ್ಯಾಂಕ್ ಯು ಸರ್, ಫೋನ್ ಮಾಡಿದ್ದಕ್ಕೆ, ಮಾತಾಡಿದ್ದಕ್ಕೆ. ಮುರಳಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಮುರಳಿ ಅವರು ನಮಸ್ತೆ. ನಮಸ್ತೆ ಸರ್. ಮಾತಾಡಿ ಸರ್. ಸರ್, ರೈತರ ಬಗ್ಗೆ ಇಷ್ಟು ಅವಮಾನ ಮಾಡಿದ್ರೆ ಹೇಗೆ? ಅವ್ರು ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದಾರೆ, ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗೋರು ಎಲ್ಲಾರು ಏನ್ ಪರ್ಚೇಸ್ ಮಾಡ್ತಾರಾ? ಪಂಚೆ ಹಾಕೊಂಡು ಹೋಗಿರೋರು ಯಾರು ಪರ್ಚೇಸಿಂಗ್ ಮಾಡೋದಿಲ್ವಾ? ಸುಮ್ನೆ ಸುತ್ತಾಡೋರು ಅಲ್ಲಿ 1000 ಜನ ಇದ್ದಾರೆ ಸರ್. ಮಾಲ್ ಒಳಗಡೆ ಹೋಗೋರು ಎಲ್ಲಾರು ಪರ್ಚೇಸ್ ಮಾಡಲ್ಲ, ಸುಮ್ನೆ ಸುತ್ತಾಡೋರೆ 1000 ಜನ ಇದ್ದಾರೆ. ಈ ಪಂಚೆ ಹಾಕೊಂಡು ಹೋಗೋರು ಯಾವತ್ತೂ ಆತರ ಮಾಡಲ್ಲ ಸರ್. ಏನ್ ಬೇಕೋ ಹೋಗ್ತಾರೆ, ಅವ್ರು ಏನ್ ಹೇಳ್ತಾರೋ ಕೊಟ್ಬಿಟ್ಟು ತಗೊಂಡ್ಬರ್ತಾ ಇರ್ತಾರೆ. ಅಂತವ್ರಿಗೆ ರೈತರಿಗೆ ಏನ್ ಅವಮಾನ ಮಾಡ್ಬೇಕು? 1 ಪಾಯಿಂಟ್ ಸರ್. ಮತ್ತೆ ಇನ್ನೊಂದು, ಇವಾಗ ಮಾಲ್ನೆಲ್ಲ ಇದು
ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೇಕು ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ ಸರ್. ಇಂಥವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂದ್ರೆ ಹೆಂಗ್ ಕೊಡ್ಬೇಕು ಅಂತ ಸರ್ ಶಿಕ್ಷೆ? ಅಲ್ಲಿರೋ ಕಸ್ಟಮರ್ಸ್ ಅವ್ರು ಇದಾರಲ್ವಾ, ಅಲ್ಲಿರೋರು ಎಲ್ಲರೂ ಪ್ರತಿದಿನ ಪಂಚೆ ಉಟ್ಕೊಂಡೇ ಹೋಗ್ಬೇಕು. ಅವರು ವರ್ಕ್ ಮಾಡೋ ಮೆಂಬರ್ಸ್ ಏನಿದಾರೋ ಪ್ರತಿದಿನ ಪಂಚೆ ಉಟ್ಕೊಂಡು ಹೋಗ್ಬೇಕು. ಕೇಳ್ಬೇಕು ಏಂತಕ್ಕೆ ಇವರು ಪಂಚೆ ಉಟ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಪ್ರತಿದಿನ ಅಂತ ಇರ್ಬೇಕು. ಯಾಕಂದ್ರೆ ಇವ್ರು ಈ ತರ ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೆ ಚುಚ್ಚಬೇಕು ಸರ್. ರದ್ದು ಮಾಡೋದ್ರಿಂದ ಓಕೆ, ನೀವು ರದ್ದು ಮಾಡ್ತಾ ಇರೋದು ಓಕೆ ಒಳ್ಳೇದು, ನಾವ್ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅವ್ರು ಈ ಕಡೆ ಬಿಡ್ತಾರೆ, ಬೇರೆ ಎಲ್ಲರೂ ಏನಾರು ಇನ್ನೊಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಅವ್ರಿಗೆ ಶಿಕ್ಷೆ ಅನ್ನೋದು ಏನು ಅಂತ ಗೊತ್ತಾಗ್ಬೇಕು. ಪ್ರತಿದಿನ ಮಾಲಲ್ಲಿ ಕೆಲಸ ಮಾಡೋರು ಎಲ್ಲರೂ ವರ್ಕರ್ಸ್ ಯಾರಿದಾರೋ ಪ್ರತಿಯೊಂದು ಓನರ್ ಇಂದ ಹಿಡಿದು ವರ್ಕರ್ಸ್ ಪಂಚೆ ಉಟ್ಕೊಂಡು ಹೋಗ್ಬೇಕು. ಅವಾಗಲೇ ಪಂಚೆ ಬೆಲೆ ಏನು ಅನ್ನೋದು ಗೊತ್ತಾಗತ್ತೆ. ಯಾರು ಇವಾಗ ನಮ್ಮಂತವ್ರು ಹೋಗ್ತೀವಲ್ಲ ಸರ್, ನಮ್ಮಂತವ್ರು ಹೋದಾಗ ಯಾಕೆ ಇಲ್ಲಿ ಇವರೆಲ್ಲ ಪಂಚೆ ಉಟ್ಕೊಂಡಿದ್ದಾರೆ ಅಂತ ಕೇಳ್ಬೇಕಾದ್ರೆ ನಮ್ದು ಈ ತರ ತಪ್ಪಾಗಿದೆ ಅಂತ ಹೇಳ್ಬೇಕು ಅವರು. ಆದ್ರಿಂದ ನಮ್ಗೆ ಈ ತರ ಶಿಕ್ಷೆ ಆಗಿದೆ ಅಂತ ತಿಳ್ಕೊಬೇಕು ಅವರು. ಓದೋರೆಲ್ಲ ನೋಡಿದವ್ರೆಲ್ಲ ಈ ಮಾಲಲ್ಲಿ ಈ ತರ ಆಗಿದೆ ಅಂತ ತಿಳ್ಕೊಬೇಕು. ಆ ಶಿಕ್ಷೆ ಅವ್ರು ಕೊಡ್ಬೇಕು ಸರ್. ಆತರ ನೋಡ್ಕೋಬೇಕು ಅಂತ ನನ್ನ ಕೋರಿಕೆ. ಎಸ್ ಸರ್, ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಮಾತನಾಡಿದಕ್ಕೆ. ಅಪ್ಪಣ್ಣ ಅವ್ರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ಅಪ್ಪಣ್ಣ ಅವ್ರು ನಮಸ್ತೆ, ಮಾತಾಡ್ತೀನಿ ತಮ್ಮ ಹತ್ರ. ನೋಡಿ, ಒಂದ್ ಕಡೆ ನಮಗೂ ಅನ್ಸುತ್ತೆ ನಮ್ದು ತಪ್ಪಿದ್ಯಾ, ಯಾರೋ ಪಂಚೆ ಉಟ್ಕೊಂಡು ಬರ್ತಾರೆ. ನಮಗೆ ನಮ್ಮದೇ ಆದಂಥ ಸಂಸ್ಕೃತಿ ಇದೆ. ನಾವು ಪಂಚೆ ಉಟ್ಕೊಂಡು ಹೋಗ್ಬಿಡೋಣ, ನಾಳೆಯಿಂದ ಏನಾಗುತ್ತೆ ನೋಡೋಣ. ಯಾಕೆ ಅವಮಾನ ಅಂತ ಯಾಕೆ ಫೀಲ್ ಆಗಬೇಕು? ಯಾರವನು ಅವಮಾನ ಅಂತ ಹೇಳೋನು? ನಮ್ಮನ್ನು ನಾವು ಒಮ್ಮೊಮ್ಮೆ ಇಂಟ್ರೋಸ್ಪೆಕ್ಷನ್ ಮಾಡ್ಕೋಬೇಕಾ ಅಂತ ಅನ್ಸ್ಬಿಡುತ್ತೆ. ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಗೌರವದ ಬಗ್ಗೆ ನಮಗೆ ಮರ್ಯಾದೆ ಇದ್ದಾಗ ಇನ್ನೊಬ್ಬರಿಗೆ ಮರ್ಯಾದೆ ಬಂದೇ ಬರುತ್ತೆ. ಯಾರು ನಾವೇ ಈಗ ಪಂಚೆ ಹಾಕೊಂಡು ನೋಡಿದ್ರೆ ಯಾಕೆ ಪಂಚೆ ಹಾಕೊಂಡ್ಬರ್ತೀಯಾ, ಏನು ಪ್ಯಾಂಟ್ ಇಲ್ವ ನಿನ್ನ ಹತ್ರ, ಪ್ಯಾಂಟ್ ಹಾಕೋಕ್ಕಾಗಲ್ವಾ, ಯಾಕೆ ಈ ಥರದ್ದು ಯಾಕೆ ಬೇಕು? ಆ ಥರದ ಯಾರ್ದೋ ಅಂಧಾನುಕರಣೆ ನಮಗೆ ಹಾಕಬೇಕು ಅಂತ. ಹರಾಬ ಫಾರಿನ್ನರ್ ನಾಳೆ ಅರ್ದಿರೋ ಪ್ಯಾಂಟ್ ಹಾಕೊಂಡ್ಬರ್ತಾರೆ, ಅದು ನಾವು ಹಾಕೊಂಡು ಹೋಗ್ಬಿಡೋದು, ಏನು ಫ್ಯಾಷನ್ ಇದು ಅಂತ. ಅದೇ ನಮ್ಮ ತಂದೆ ತಾಯಿ ಹಾಕೊಂಡಿರ್ತಾರೆ, ನಮ್ಮ ತಂದೆಯವರು ಹಾಕೊಂಡಿರ್ತಾರೆ, ನಮ್ಮ ಅಜ್ಜ ಹಾಕೊಂಡಿರ್ತಾರೆ, ಅದನ್ನ ನಾವು ಫಾಲೋ ಮಾಡಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.